ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆಯಲ್ಲಿ ಜಮ್ತೆ ಇಸ್ಲಾಂ ಹಿಂದ್ ವತಿಯಿಂದ ಸೀರತ್ ಅಭಿಯಾನ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ. ತಾಳಿಕೋಟೆ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪ್ರಯುಕ್ತ ಜಮ್ತೆ ಇಸ್ಲಾಮಿ ಹಿಂದ್ ವತಿಯಿಂದ ರಾಜ್ಯಾದ್ಯಂತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ತಾಳಿಕೋಟೆ ಪಟ್ಟಣದಲ್ಲಿಯೂ 10 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಅಭಿಯಾನದ ಉಪ ಸಂಚಾಲಕ ಹುಸೇನ್ ಪಾಟೀಲ್ ತಿಳಿಸಿದರು. ಮಂಗಳವಾರ ತಾಳಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಭಿಯಾನದ ವಿವರಗಳನ್ನು ನೀಡಿದ ಅವರು, ನಾಳೆಯಿಂದಲೇ ಸೀರತ್ ಅಭಿಯಾನ ಆರಂಭವಾಗಲಿದೆ ಎಂದರು. ಅಭಿಯಾನದ ಅಂಗವಾಗಿ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ, ಭಾಷಣ ಹಾಗೂ ಕ್ವಿಜ್ ಸ್ಪರ್ಧೆಗಳು, ಒಳಾಂಗಣ ಸಾರ್ವಜನಿಕ ಸಭೆಗಳು, ವಿಚಾರ ಸಂಕಿರಣ ಹಾಗೂ ಧಾರ್ಮಿಕ ಮುಖಂಡರ ಭೇಟಿ ಹಾಗೂ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜೀವನ ಸಂದೇಶ, ಮಾನವೀಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ಶಾಂತಿ ಮತ್ತು ಸೌಹಾರ್ದತೆ ಕುರಿತು ಜನರಲ್ಲಿ ಅರಿವು ಮೂಡಿಸಿರುವುದು ಹಾಗೂ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಜೊತೆಗೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಸೀರತ್ ಅಭಿಯಾನವನ್ನ ಯಶಸ್ವಿಗೊಳಿಸಲು ತಾಳಿಕೋಟೆ ಪಟ್ಟಣದ ಸರ್ವ ಸಮಾಜದ ಬಾಂಧವರು ಸಹಕರಿಸಬೇಕು ಎಂದು ಹುಸೇನ್ ಪಾಟೀಲ್ ಮನವಿಯನ್ನ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನ್ ಅಜಾರುದ್ದೀನ್ ಕಾಸ್ಮಿ, ಸೀರತ್ ಅಭಿಯಾನದ ಸಂಚಾಲಕ MA ಮೈತ್ರಿ ಇಂಜಿನಿಯರ್ ಹಾಗೂ ಜಮ್ತೆ ಇಸ್ಲಾಂ ಹಿಂದ್ ಸ್ಥಳೀಯ ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ, ಸದಸ್ಯರಾದ ಮೊಹಮ್ಮದ್ ಕಾಸಿಂ ನಮಾಜ್ ಕಟ್ಟಿ ಹಾಗೂ ಮೈನುದ್ದೀನ್ ಕೋರ್ತಿ, ಕುತುಬುದ್ದೀನ್ ಮೊಮಿನ್, ಜಾವೀದ್ ಮುಲ್ಲಾ, ಯಾಸಿನ್ ಬಾಗ್ವಾನ್ ಹಾಗೂ ಶಬ್ಬೀರ್ ಲಾಹೋರಿ, ಅಜೀಜ್ ಜಮ್ದಾರ್, ಇಸ್ಮಾಯಿಲ್ ಸಾಸ್ಬಾಳ್, ಫಯಾಜ್ ಬಾಗ್ವಾನ್, ಮನ್ನು ನಮಾಜ್ ಕಟ್ಟಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. DMS ನ್ಯೂಸ್, ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಅಭಿಯಾನದ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿಯ ಸಂಚಾಲಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಇಂಜಿನಿಯರ್ ಮುತ್ತುಜಾ ಮೇತ್ರಿ ಸಹ ಸಂಚಾಲಕರು ಸೀರತ್ ಅಭಿಯಾನ, ಇವರಿಗೂ ಕೂಡ ನಾನು ಈ ಸಮಯದಲ್ಲಿ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೊಬ್ಬ ಉಪ ಸಂಚಾಲಕರಾಗಿರುವಂತಹ ಜನಾಬ್ ಹುಸೇನ್ ಪಟೇಲ್, ಇವರಿಗೂ ಕೂಡ ಈ ಸಮಯದಲ್ಲಿ ಸ್ವಾಗತ ಕೊಡ್ತಾ ಇದ್ದೇನೆ. ಜನಾಬ್ ಕುತುಬುದ್ದೀನ್ ಮೊಮಿನ್, ಇವರು ಸದಸ್ಯರಾಗಿದ್ದಾರೆ, ಇವರಿಗೂ ಸುಸ್ವಾಗತ. ಜನಾಬ್ ಜಾವೀದ್ ಮುಲ್ಲಾ, ಜನಾಬ್ ಮೈನುದ್ದೀನ್ ಕೋರ್ತಿ, ಜನಾಬ್ ಯಾಸಿನ್ ಬಾಗ್ವಾನ್, ಇವರೆಲ್ಲರೂ ಕೂಡ ನಾನು ಗುರುಗಳ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಸಹೋದರರೇ, ಪತ್ರಿಕಾಗೋಷ್ಠಿ ಒಂದು ರಾಜ್ಯ ಮಟ್ಟದಿಂದ ಏನು ಪತ್ರಿಕಾಗೋಷ್ಠಿ ನಡೀತಿದೆ, ಆ ಪತ್ರಿಕಾಗೋಷ್ಠಿಯ ವಿವರವನ್ನು ನಾನು ನಿಮಗೆ ಮುಂದಿಡ್ತೇನೆ. ತರುವಾಯ ಆ ಪತ್ರಿಕಾಗೋಷ್ಠಿ ಈ ಅಭಿಯಾನದಲ್ಲಿ ಯಾವೆಲ್ಲ ನಾವು ಕಾರ್ಯಕ್ರಮಗಳು ಸ್ಥಳೀಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆಯೋ ಅದನ್ನು ಉಪಸಂಚಾಲಕರಾದ ಶ್ರೀ ಹುಸೇನ್ ಪಟೇಲ್ ಅವರು ತಮ್ಮ ಮುಂದೆ ಇಡ್ತಾರೆ. ಮೇನ್ ಇದರ ಉದ್ದೇಶ, ಅದು ಪತ್ರಿಕಾಗೋಷ್ಠಿ ಯಾವ ಮಟ್ಟದಲ್ಲಿ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಮತ್ತೆ ಈ ಅಭಿಯಾನ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮತ್ತು ಯಾವಾಗ ಇದು ಕೊನೆಗೊಳ್ಳಲಿದೆ, ಇದರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ದಿನಾಂಕ 26/8/2026ರಿಂದ 6/9/2026 ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯಲಿದೆ. ಈ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಅವರು ಜಗತ್ತಿನಲ್ಲಿ ತನ್ನ ಸಮಗ್ರ ಕ್ರಾಂತಿಯು ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವತ್ವದ ಏಕತೆಯ ಮೇಲೆ ಸ್ಥಾಪಿತವಾಗಿದೆ. ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣವಾಗುವ ಗುರಿ ಅವರಲ್ಲಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಸಂದೇಶಗಳನ್ನು ಕನ್ನಡ ಜಗತ್ತಿಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದ ಪ್ರಯುಕ್ತ ಖ್ಯಾತ ಸಾಹಿತಿ ಹಾಗೂ ಪತ್ರಕರ್ತ ಹಾಗೂ ಗ್ರಂಥಕರ್ತ ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ ಮನೋದಯ ಪ್ರವಾದಿ ಮೊಹಮ್ಮದ್ ಎಂಬ ಹಾಗೂ ವಾರ್ತಾ ಭಾರತಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ
ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿಯ ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮ, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು, ಹೀಗೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೊಂದು ಸಂಕ್ಷಿಪ್ತವಾದಂತಹ ಒಂದು ಈ ಸೀರತ್ ಅಭಿಯಾನದ ಒಂದು ವರದಿಯಾಗಿತ್ತು. ಈಗ ಸ್ಥಳೀಯ ಮಟ್ಟದ ವರದಿಯೂ ಕೂಡ ನಮ್ಮ ಉಪಸಂಚಾಲಕರಾಗಿರುವಂತಹ ಜನ ಹುಸೇನ್ ಪಟೇಲ್ ಅವರು ತಮ್ಮ ಮುಂದೆ ಇರಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ವಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಸರ್ವ ಪತ್ರಕರ್ತರಿಗೆ ಹಾಗೂ ಈ ಜಮಾತ್ ಇಸ್ಲಾಮಿ ಸಂಘಟನೆಯ ಸದಸ್ಯರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಲಾಹನ ಸಹೋದರರೇ, ಈಗ ನಾವು ನಮ್ಮ ಹಾನಿಯ ಅಧ್ಯಕ್ಷರಾದ ಜನಾಬ್ ಜಾಹೀರ್ ಮಾತುಕತೆಯವರಿಂದ ಪ್ರಸ್ತಾವಿಕ ಭಾಷಣ ಹಾಗೂ ಸ್ವಾಗತ ಈ ಭಾಷಣದಲ್ಲಿ 10 ದಿನದ ಕಾಲ ನಡೆಯಲಿರುವ ಈ ಅಭಿಯಾನದ ಕುರಿತು ಬಹಳಷ್ಟು ಮಾತುಗಳನ್ನು ತಮ್ಮ ಮುಂದೆ ಬಂದಿವೆ. ಆದರೆ ನಾವು ಸ್ಥಾನೀಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ಳಲಿರುವ ಕಾರ್ಯಕ್ರಮದ ಪ್ರಕಾರ ಕಾರ್ಯಕ್ರಮಗಳು ತಮ್ಮ ಮುಂದೆ ಹೇಳಿದ್ದೇನೆ. ಸಹೋದರರೇ, ನಾವು ಈ ಅಭಿಯಾನವನ್ನು ಇದೇ 26ರಿಂದ ಮುಂದಿನ ತಿಂಗಳ ಸೆಪ್ಟೆಂಬರ್ 6ರವರೆಗೆ ನಾವು ಕೂಡ ನಡೆಸಲಿದ್ದೇವೆ. ಇದರಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳು ಹೀಗಿವೆ. ನಾವು ಇದರಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಉಪನ್ಯಾಸ ಕೂಡ ಇಟ್ಟುಕೊಂಡಿದ್ದೇವೆ. ಹಾಗೂ ಇದೇ ರೀತಿ ನಾವು ನಮ್ಮ ವಿವಿಧ ಧರ್ಮೀಯ ಸಹೋದರರೊಡನೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಈ ನಮ್ಮ ಪುಸ್ತಕ ಬರೆದಿರುವ ಯೋಗೇಶ್ ಮಾಸ್ಟರ್ ಅವರು ಕೂಡ ಬರಲಿದ್ದಾರೆ. ಅವರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಅವರು ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಮತ್ತು ಮುಸ್ಲಿಂ ಬಾಂಧವರಲ್ಲಿ ಕೂಡ ನಾವು ಒಂದು ಈ ಅಭಿಯಾನದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಸಹೋದರರು, ನಮ್ಮ ವಿವಿಧ ಧರ್ಮದ ಸಹೋದರರು ನಮ್ಮೊಡನೆ ಇರುತ್ತಾರೆ. ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿ ಹಾಗೂ ಅವರಿಗೆ ನಾವು ಟೀ ಪಾರ್ಟಿ ಕೂಡ ಇಟ್ಟುಕೊಂಡು ಅವರಿಗೆ ಈ ಯೋಗೇಶ್ ಮಾಸ್ಟರ್ ಹಾಗೂ ಎಎಸ್ ಕುತ್ತಿಗೆ ಅವರು ಬರೆದಿರುವಂತಹ ಈ ಅಭಿಯಾನದ ಕುರಿತು ಬರೆದಿರುವಂತಹ ಗ್ರಂಥಗಳು, ಪುಸ್ತಕಗಳು ಅವರಿಗೆ ನಾವು ಹಸ್ತಾಂತರ ಮಾಡಲಿದ್ದೇವೆ. ಮತ್ತು ರೋಗಿಗಳಿಗೆ ಕೂಡ ನಾವು ವೈಯಕ್ತಿಕವಾಗಿ ಭೇಟಿ ನೀಡಲಿದ್ದೇವೆ. ಹಾಗೂ ಇದೇ ರೀತಿ ನಮ್ಮ ರಾಜ್ಯದ ಮಟ್ಟದಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಕೂಡ ನಮ್ಮ ಸ್ಥಾನೀಯ ಮಟ್ಟದ ನಮ್ಮ ಹಾಕಿಕೊಂಡಿರುವ ಈ ನಮಗೆ ಏನೆಲ್ಲ ಮಾಡಲು ಸಾಧ್ಯವಿದೆಯೋ ಅದೆಲ್ಲ ನಾವು ಇಲ್ಲಿ ಮಾಡುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅದರಲ್ಲಿ ಭಾಗವಹಿಸಿದ್ದಾರೆ. ಅವರೊಟ್ಟಿಗೆ ಎಲ್ಲ ಧರ್ಮದ ಮುಖಂಡರೊಂದಿಗೆ ಮತ್ತೆ ಎಲ್ಲ ಜನಸಾಮಾನ್ಯರೊಂದಿಗೆ ನಾವು ಅಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಆ ಸಭೆಯಲ್ಲಿ ಯೋಗೇಶ್ ಮಾಸ್ಟರ್ ಅವರ ವತಿಯಿಂದ ಕೆಲವು ಅನಿಸಿಕೆಗಳನ್ನು ಕೂಡ ಪಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಅಭಿಯಾನ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಕಾಲೇಜ್ನಾಗ 11 ದಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದು, ಆಮೇಲೆ ಒಂದಿನ ಮುಸ್ಲಿಂ ಬಾಂಧವರ ಜೊತೆ ಕೂತು ಚರ್ಚೆ ಮಾಡೋದು, ಆಮೇಲೆ ಒಂದಿನ ಹಿಂದೂ ಬಾಂಧವರ ಜೊತೆ ಕೂತು ಚರ್ಚೆ ಮಾಡೋದು. ಈ ತರ 10 ದಿನ ಒಂದೊಂದು ದಿನ ಒಂದೇ ಕಡೆ ಸ್ಟೇ ಮಾಡಿ 10 ದಿನ ಕಾರ್ಯಕ್ರಮ ಇಲ್ಲ. ಶಾಲಾ ಕಾಲೇಜುಗಳ ರಸಪ್ರಶ್ನೆ ಕಾರ್ಯಕ್ರಮ, ಒಂದಿನ ಪುಸ್ತಕ ಬಿಡುಗಡೆ ಸೆಪ್ಟೆಂಬರ್ ಫೈನಲ್ ಆಗಿದೆ. ಹೌದು ಸರ್, ಡೇಟ್ ಫೈನಲ್ ಆಗಿದೆ. ಹೌದು, ಇನ್ನೊಂದು ಕಾರ್ಯಕ್ರಮ ಅಂತ ಬರೆಯಬಹುದು. ವಿಶಿಷ್ಟವಾಗಿ ಫೈನಲ್ ಮಾಡಿದ್ರೆ ಕೂಡ ಒಂದು ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. 23ನೇ ತಾರೀಕಿಗೆ 26ನೇ ತಾರೀಕಿಗೆ ಈಗ ಸರ್ವ ಸಮಾಜದ ಬಂಧುಗಳಿಗಾಗಿ ಸೆಪ್ಟೆಂಬರ್ 5ಕ್ಕೆ ಇದು ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ. ಹೌದು, ಏನು ಸಾರ್ವಜನಿಕ ಸಭೆ
ಸ್ಥಳ ವಿಚಾರ ಮಂದಿರ ತಾರೀಕು ನಾಳೆ ನಮ್ಮ ಮೊಟ್ಟ ಮೊದಲನೇದಾಗಿ ಯೋಗೇಶ್ ಮಾಸ್ಟರ್ ಅವರು ಬರೆದಿರುವಂತಹ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜಾಮಿಯಾ ಮಸೀದಿಯಲ್ಲಿ ಮಾಡ್ತಾ ಇದ್ದೇವೆ. ಜಾಮಿಯಾ ಮಸೀದಿಯಲ್ಲಿ ಮಾಡ್ತಾ ಇದ್ದೇವೆ. ಸಮಯ ಬೆಳಿಗ್ಗೆ 11:30 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಇಪ್ಪತ್ತೇಳಕ್ಕೆ 28ರಿಂದ ಸೆಪ್ಟೆಂಬರ್ 1ರವರೆಗೆ ವಿವಿಧ NGOಗಳ ಮುಖಂಡರೊಂದಿಗೆ ಚರ್ಚೆ ಹಾಗೂ ಭೇಟಿ ಕಾರ್ಯಕ್ರಮಗಳು, ವಿವಿಧ ಸಂಘಟನೆ ಪದಾಧಿಕಾರಿಗಳು, ವಿವಿಧ ಧಾರ್ಮಿಕ ಮುಖಂಡರೊಂದಿಗೆ ಧಾರ್ಮಿಕ ಮುಖಂಡರು, ಮುಸ್ಲಿಂ ಸಮುದಾಯದ ಎಲ್ಲ ಸಮುದಾಯದ ಧಾರ್ಮಿಕ ಮುಖಂಡರೊಂದಿಗೆ ನಾಲ್ಕನೇ ತಾರೀಕಿನವರೆಗೆ, 27ರಿಂದ 1ನೇ ತಾರೀಕಿನವರೆಗೆ, 28ರಿಂದ 1ನೇ ತಾರೀಕಿನವರೆಗೆ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಧಾರ್ಮಿಕ ಸ್ಥಳ, ಮಂದಿರ, ಮಸೀದಿ, ಮಠಗಳ ಮುಖಂಡರೊಟ್ಟಿಗೆ ಭೇಟಿಯಾಗಿ ಆದೇಶದೊಂದಿಗೆ ಭೇಟಿ. ಎಷ್ಟನೇ ತಾರೀಕಿಗೆ? ಅದು 2ನೇ ತಾರೀಕಿಗೆ, ಸೆಪ್ಟೆಂಬರ್ 2. ಸೆಪ್ಟೆಂಬರ್ 5ನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ವಿಚಾರಗೋಷ್ಠಿ ಚಿತ್ರಮಂದಿರದಲ್ಲಿ, ಸಾರ್ವಜನಿಕ ಸಭೆ, ಸಮಾರಂಭ ಕಾರ್ಯಕ್ರಮ, ಅದು ಕೂಡ ನಾವು ಮಸೀದಿಯಲ್ಲಿ ಮಾಡಲಿಕ್ಕಿದ್ದೇವೆ. ಈ ಅಭಿಯಾನದ ಸಮಾರೋಪ ಕಾರ್ಯಕ್ರಮ ಈಗ ನೋಡ್ತಿರಬಹುದು ನೀವು, ನಾನಾ ರೀತಿಯಾದಂತಹ ತಪ್ಪು ಕಲ್ಪನೆಗಳು ನಮ್ಮ ಮಧ್ಯದಲ್ಲಿ ಹೆಚ್ಚಿಸಲಾಗ್ತಾ ಇದೆ. ಆಕ್ಚುಲಿ ಇರುವಂತದ್ದು ಎಲ್ಲ ಧರ್ಮಗಳ ಸಾರಾಂಶ, ಅದು ಭಾತೃತ್ವದ ಸಾರಾಂಶ ಇದೆ, ಸಹೋದರತ್ವದ ಸಾರಾಂಶ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾತೃತ್ವವನ್ನು ಹಾಳು ಮಾಡುವಂತಹ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂತಹ ಕೆಲಸಗಳು ಬಹಳಷ್ಟು ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ವಿರುದ್ಧವಾಗಿ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಸಹೋದರತ್ವ ಮತ್ತು ಭಾತೃತ್ವ, ಪರಸ್ಪರ ಬಾಂಧವ್ಯ, ಇದೆಲ್ಲವನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಉದ್ದೇಶದೊಂದಿಗೆ ನಾವು ಈ ಒಂದು ಅಭಿಯಾನವನ್ನು ಪ್ರವಾದಿ ಮಹೋತ್ಸವ ಸಲಮನ ಆಗಮನ ತಿಂಗಳಿಂದ, ಅದಕ್ಕೋಸ್ಕರ ಯಾಕಂತಂದ್ರೆ ಒಂದು ಸೌಹಾರ್ದತೆಯ ಕ್ರಾಂತಿ ಬಂದ ಒಂದು ಪ್ರವಾದಿಗಳು ಅಂತ ಹೇಳಿ ನಾವು ಭಾವಿಸ್ತೀವಿ. ಸೊ ಇದೇ ಒಂದು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಅಭಿಯಾನವನ್ನು ಇದೇ ವಿಷಯದ ಮೇಲೆಗೆ ಇಟ್ಟುಕೊಂಡಿದ್ದೇವೆ. ಸೊ ನಮ್ಮ ಮೇನ್ ಉದ್ದೇಶ ಇರುವಂತದ್ದು ಬಾಂಧವ್ಯಗಳನ್ನು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವ ಒಂದು ಮೇನ್ ಫೋಕಸ್ ಉದ್ದೇಶ ಇದೇ ಆಗಿದೆ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು. ಶ್ರೀ ಭೂತಾಳ ಸಿದ್ದೇಶ್ವರ ಪ್ರಸನ್ನ, ತಾಳಿಕೋಟಿ ಪಟ್ಟಣದ ಮಿಣಚಿಗಿ ಕ್ರಾಸ್. ನಮ್ಮಲ್ಲಿ ಚೌನೆಕಲ್ಲು, ವಸ್ತಲಕಲ್ಲು ಸಿಗ್ತವೆ. ಗದ್ದಿಕಲ್ಲು, ಕುದುರೆಕಲ್ಲು ಲಭ್ಯವಿದೆ. ದೇವರಗುಡಿಯ ಬಾಗಿಲು ಮತ್ತು ಒಳ್ಳ ಬಿಸಿಕಲ್ಲು ಇವೆ. ಇಂದು ನಮ್ಮ ಕರೆ ಮಾಡಿ